ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಸಿನಿಮಾ ನಟರಾಗ್ಬಿಟ್ರೆ ಎರಡು ಕೊಂಬರ್ತಾವ ಅನ್ಸುತ್ತೆ. ಏನಿಗಂದ್ರೆ ಮಾತಿನ ಮೇಲೆ ನಿಗನೆ ಇರಲ್ಲ, ಆ ರೀತಿ ಮಾತಾಡ್ತಾ ಇರ್ತಾರೆ. ಒಬ್ರೇನೆ ಒಂದು ವೇದಿಕೆ ಮೇಲೆ ಓಪನ್ ಆಗಿ ಒಬ್ಬ ರೈತರಿಗೆ ಕಿತ್ತೋದ್ ನನ್ನ ಮಗ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಬ್ರೇನೋ ತಗಡು ಅಂತ ಎಲ್ಲ ಕರೀತಾರೆ. ಯಾಕೆಂದ್ರೆ ಇಂಥ ಮಾತುಗಳ ಮಾತಾಡಿದಾಗ ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಕರಿ ಚುಕ್ಕೆ ಆಗೋದು ಖಂಡಿತವಾಗ್ಲು. ಏನಕ್ಕಂದ್ರೆ ನಿಮ್ಗೆ ಅಪಾರವಾದ ಫ್ಯಾನ್ಸ್ ಇರ್ತಾರೆ. ಅವ್ರು ನಿಮ್ಮ ನಡವಳಿಕೆ, ನಿಮ್ಮ ವ್ಯಕ್ತಿತ್ವ, ನೀವು ಯಾವ ರೀತಿ ಆಟಿಟ್ಯೂಡ್ ಆಗಿರ್ತೀರ ಅವ್ರನ್ನೇ ಅದನ್ನೇ ಫಾಲೋ ಮಾಡಿರ್ತಾರೆ. ಅದು ಜನಗಳ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅನ್ನೋದು ನೆನಪಿರ್ಲಿ. ಮಾತಾಡಬೇಕಂತ ಕೆಲವರ ಅಭಿಪ್ರಾಯ. ಮತ್ತೆ ಈ ಕಿತ್ತೋದರ ಮಗ ಅಂತ ಹೇಳಿದ್ಯಾರು, ಮತ್ತೆ ತಗಡೋ ಅಂತ ಹೇಳಿದ್ಯಾರಂತೆಲ್ಲ ಮಾತಾಡೋಣ. ಖಂಡಿತವಾಗ್ಲು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಿತ್ತೋದ್ ನನ್ ಮಗ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಟ ಜಗ್ಗೇಶ್ ಅವರು. ನವರಸ ನಾಯಕ ಅಂತ ಕರೀತೀವಿ. ಖಂಡಿತವಾಗ್ಲು ಸರ್, ನೀವು 40 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಎಲ್ಲರೂ ನಕ್ಕಿದಿರ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ, ಎಲ್ಲರಿಗೂ ಓಕೆ. ಬಟ್ ಏನಾಗುತ್ತೆ ಅಂದ್ರೆ ನೀವು 61 ವರ್ಷ ಅಂತ ವಯಸ್ಸಂತ ಏನಂತ ಹೇಳ್ಕೊಂತೀರಾ, ಆ ವಯಸ್ಸಿಗೆ ಇಂಥ ಮಾತುಗಳು ಸರಿ ಇಲ್ಲ. ಕಾರಣ ಇಷ್ಟೇನೆ, ಒಬ್ಬ ರೈತ, ಒಬ್ಬ ಯುವಕ, ಹಳ್ಳಿಕಾರನ ಒಂದು ತಳಿಯನ್ನು ಉಳಿಸಬೇಕಂತ ಹೋರಾಡೋ ಒಬ್ಬ ವ್ಯಕ್ತಿಗೆ ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಫೈನಲಿಸ್ಟ್ ಆಗಿರುವ ಹಳ್ಳಿಕಾರ್ ವರ್ತು ಸಂತೋಷ್ ಅವರಿಗೆ ನೀವು ಕಿತ್ತೋದ್ ನಮಗ ಅಂತ ಸ್ಟೇಟ್ಮೆಂಟ್ ಕೊಡ್ತಿರಲ್ಲ, ಖಂಡಿತವಾಗ್ಲು ಅದರಿಂದ ಅವ್ರಿಗೆ ಲಾಸ್ ಆಗಲ್ಲ, ಇನ್ನು ಅಭಿಮಾನ ತುಂಬಾ ಜಾಸ್ತಿನೇ ಆಗುತ್ತೆ. ಖಂಡಿತವಾಗ್ಲು ಇಲ್ಲಿ ನಿಮ್ಮ ವ್ಯಕ್ತಿತ್ವ ಏನ್ ಬಂತು, 61 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತೀರಾ. ಆ ವಯಸ್ಸಿಗೆ ಆ ಮಾತುಗಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಹೇಳಿ? ನೀವ್ ಹೇಳ್ತೀರಾ ಕಿತ್ತೋದ್ ಮಗ ಅಂತ ಹೇಳಿಕೆ ಕೊಟ್ಬಿಟ್ಟು, ಈಗ ಕಿತ್ತೋದ್ ಮಗ ಅನ್ನೋದು ಹಳ್ಳಿ ಭಾಷೆ, ಗ್ರಾಮೀಣ ಭಾಷೆ ಅಂತ. ಆ ಕಿತ್ತೋದ್ ಮಗ ಪದ ಎಲ್ಲರ ಮೇಲೆ ಯಾಕೆ ಉಪಯೋಗ ಆಗಲ್ಲ? ಕೇವಲ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ರೈತರ ಮೇಲೆನೋ ಅಸಹಾಯಕರ ಮೇಲೆ ಮಾತ್ರ ಅಂತ ಪದಗಳು ಉಪಯೋಗಿಸ್ತಾರೆ ಈ ಸಿನಿಮಾ ನಟರು. ಎಲ್ಲರಂತಲ್ಲ, ಕೆಲವರು. ಈ ರೀತಿಯಾದಾಗ ಇವ್ರು ಹೇಳ್ತಾರೆ, ನಾನು 40 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ನಂಗೊಂದು ಮರ್ಯಾದೆ ಇಲ್ವಾ, ನಂಗೆ ಅದೇ ಇಲ್ವಾ? ನಿಮ್ಮಿಂದ ಯಾರಿಗೇನು ಉಪಯೋಗ ಆಗಿಲ್ಲ. ಇಲ್ಲಿ ಸಿನಿಮಾ ನಟರ ಅಂದ್ಮೇಲೆ ನಗಸ್ತೀರಾ, ಎಲ್ಲ ಕಾಮಿಡಿ ಮಾಡ್ತೀರಾ, ಇದು ಮಾಡ್ತೀರಾ, ಅದ್ರೆ ದುಡ್ಡು ತಗೊಂತೀರಾ, ದುಡ್ಡು ಕೊಟ್ಟು ನೋಡ್ತೀವಿ ನಾವು ಕೂಡ. ನಿಮಗೆ ನಾವೇನ್ ಫ್ರೀ ನೋಡಲ್ಲ ಅಂತ ಕಾಮನ್ ಮ್ಯಾನ್ಸ್ ಎಲ್ಲ ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ತುಂಬಾ ವರ್ತೂರ್ ಫ್ಯಾನ್ಸ್ ಅನ್ನು ಏನಿದ್ದಾರೆ, ವರ್ತೂರ್ ಹಳ್ಳಿಕಾರ್ ಫ್ಯಾನ್ಸ್, ಆ ಜಗ್ಗೇಶ್ ಮೇಲೆ ಮನೆಗೆ ಮುತ್ತಿಗೆ ಹಾಕ್ತಿವಿ ಅಂತೇಳಿ ಅವ್ರ ಸ್ಟೇಟ್ಮೆಂಟ್ ಬಂತು. ಅವರು ಇದು ಗ್ರಾಮೀಣ ಭಾಷೆ, ನಾನು ಗ್ರಾಮೀಣ ಭಾಷೆಯಲ್ಲಿ ಯೂಸ್ ಮಾಡಿದ್ದೀನಿ, ನಾನು ಸಮರ್ಥನೆ ಮಾಡ್ಕೊಂತಿದ್ದೀನಿ. ಕಿತ್ತೋದ್ ಮಗ ಅನ್ನೋ ಪದ ಕೆಟ್ಟದೇನಲ್ಲ, ಅದು ಒಳ್ಳೇದಂತ ಸಮರ್ಥನೆ ಮಾಡ್ಕೊಂತಾರಂತೆ. ಇದ್ರ ಮೇಲೆ ಮತ್ತೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಯಾಕಂದ್ರೆ ಇವ್ರು ಇನ್ನೊಬ್ರು ಹೇಳ್ತಾರೆ ರಕ್ಷಕ ಅಂತ ಕೇಳೇ ಇರ್ತಾರೆ. ಅವರು ಇವರೆಲ್ಲ ಪ್ರತಾಪ್ ವಿಷಯ ಬಂದಾಗ ಹಂಗೆ ಮಾತಾಡ್ತಾರೆ. ಅವರೆಲ್ಲ ನಿಮ್ಗೆ ಏನ್ ಕೊಡ್ತಾರೆ, ಏನ್ ಮಾಡಿದಾರೆ, ನಾವದು ಸಿನಿಮಾ ಮಾಡ್ತೀವಂತ. ಸಿನಿಮಾ ಮಾಡಿದ್ರೆ ದುಡ್ಡು ತಗೊಂತೀರ ಗುರು, ಅದರಿಂದ ನಮ್ಗೇನ್ ಲಾಭ? ನಾವು ದುಡ್ಡು ಕೊಟ್ಟೆ ನೋಡ್ತೀವಲ್ಲ. ಅಂದ್ರೆ ಸಿನಿಮಾ ನಟರಾದ್ರೆ ಏನಾದ್ರೂ ಅನ್ಸ್ಕೋಬೇಕು, ಏನಾದ್ರೂ ಮಾಡಿದ್ರು ಅನ್ಸ್ಕೋಬೇಕು. ಈ ರೀತಿ ಆದಾಗ ಒಬ್ಬ ಒಂದ್ ವ್ಯಕ್ತಿತ್ವ ತೋರಿಸುತ್ತೆ. ಮಾತಿನ ಮೇಲೆ ನಿಗಿರ್ಲಿ ಅಂತ ಕೆಲ ಅಭಿಪ್ರಾಯ. ಇನ್ನೊಬ್ರು ದರ್ಶನ್ ಸರ್ ಗೊತ್ತೇ ಇರುತ್ತೆ, ಈ ಕಾಟೇರ ಸಿನಿಮಾ ಬಂದಾಗ ಅದಾದಾಗ ಉಮಾಪತಿ ಅವರಿಗೆ ಓಪನ್ ಸ್ಟೇಜ್ ಮೇಲೆ ಹೆಸರೇಳಲ್ಲ, ಬಟ್ ತಗಡು ಅಂತಾರೆ. ಈ ಮಾತು ಉಮಾಪತಿಗೆ ಹೇಳಿದಂತ ಉಮಾಪತಿ ಅವರು ಒಪ್ಕೊಂಡಾರೆ. ಏನಕ್ಕಂದ್ರೆ ಸರ್, ಟೈಟಲ್ ಅವ್ರ ಬ್ಯಾನರ್ ಆಗಿತ್ತು, ನಿಮ್ ಬ್ಯಾನರ್ ಆಗಿತ್ತು, ಇಲ್ಲ ಫ್ರೆಂಡ್ಸ್ ಆಗಿದ್ರು, ಏನಾಗಿತ್ತು ಸಮಸ್ಯೆ ಅದಲ್ಲ ಸರ್. ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡ ಮೇಲೆ, ಒಂದು ವೇದಿಕೆ ಮೇಲೆ ನಿಂತ್ಕೊಂಡ ಮೇಲೆ ಆ ವ್ಯಕ್ತಿತ್ವ ಬಗ್ಗೆ ತುಂಬಾ ಮಾತಾಡ್ಕೊಂಡು ಬಿಟ್ಬಿಡೋಣ. ಆ ರೀತಿಯಾಗಿದ್ರೇನೆ ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಅನ್ಸುತ್ತೆ. ಏನಕ್ಕಂದ್ರೆ ಹಲವಾರು ಬಾರಿ ನೀವು ಈ ರೀತಿ ಮಾತಾಡಿ ತುಂಬಾ ಟ್ರೋಲ್ಗಳಿಗಾಗಲಿ ತುಂಬಾ ಕೆಟ್ಟ ಪರಿಸ್ಥಿತಿಯನ್ನು ತಂದ್ಕೊಂಡಿದ್ದೀರಾ. ಆ ರೀತಿ ಬೇಡ ಅಂತ ಅವ್ರ ಫ್ಯಾನ್ಸ್ ಕೆಲವರು ಹೇಳ್ತಾರೆ. ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನಕ್ಕಂದ್ರೆ ಅಂತ ವೇದಿಕೆಗಳ ಮೇಲೆ ಅಂತ ಮಾತಾಡಿದಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಬರ್ತದೆ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಆದ ಕಾರಣ ಮಾತಾಡಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರ್ಲಿ ಅನ್ನೋದು ಕೆಲವರ ಅಭಿಪ್ರಾಯ. ಖಂಡಿತವಾಗ್ಲು ಹೇಗಂದ್ರೆ, ಒಂದು ನಟ, ಒಬ್ಬ ಹೀರೋ ಅಂತ ಆದ್ಮೇಲೆ ನಿಮ್ಮನ್ನ ಫಾಲೋ ಮಾಡೋರು, ನಿಮ್ಮ ಆಟಿಟ್ಯೂಡ್ ನ ಅನುಸರಿಸೋರು, ನಿಮ್ಮ ನಡವಳಿಕೆ ನಡೆಸೋರು ತುಂಬಾ ಜನ ಇರ್ತಾರೆ, ನೀವು ಫಾಲೋ ಮಾಡ್ತಾ ಇರ್ತಾರೆ. ಆ ರೀತಿ ಆದಾಗ ಇಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರನ್ನ ಅದೇ ರೀತಿ ಮಾತಾಡ್ತಾರೋ ತಪ್ಪಿಲ್ಲ. ಏನಕ್ಕಂದ್ರೆ ಒಬ್ಬ ಮರ್ಯಾದೆ, ಒಬ್ಬ ನಟ ಇರ್ಬೇಕಾದ್ರೆ, ಒಬ್ಬ ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಆಗ್ಬೇಕಾದ್ರೆ ಇಂಥ ವೇದಿಕೆಗಳ ಮೇಲೆ ಇಂಥ ಮಾತುಗಳು ತುಂಬಾ ತಪ್ಪನ್ಸುತ್ತೆ. ಖಂಡಿತವಾಗ್ಲೂ ನಿಮ್ಮ ಭಿನ್ನ ಅಭಿಪ್ರಾಯಗಳು ತುಂಬಾ ಇರ್ತವೆ. ಅಂತದ್ರಲ್ಲಿ ಇಂಥ ವೇದಿಕೆಗಳು ಉಪಯೋಗಿಸ್ಕೊಂಡು ಮಾತಾಡೋದು ತಪ್ಪನ್ಸುತ್ತೆ. ಏನಕ್ಕಂದ್ರೆ ಕಾಮನ್ ಆಡಿಯನ್ಗೆ ಯಾವ ಇಷ್ಟ ಆಗಲ್ಲ. ಫ್ಯಾನ್ಸ್ ಇಷ್ಟ ಪಡ್ಬೋದು, ಬಟ್ ಕಾಮನ್ ಆಡಿಯನ್ಗೆ ಈ ರೀತಿ ಯಾವುದು ಇಷ್ಟ ಆಗಲ್ಲ. ಆದ್ರಿಂದ ನಿಮ್ಮ ಸಿನಿಮಾಗಳಿಗೆ, ನಿಮ್ಮ ಕೆರಿಯರ್ಗಳಿಗೆ, ಇನ್ನ ವ್ಯಕ್ತಿತ್ವಗಳಿಗೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಇಂಥ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಾಗ. ಆದ ಕಾರಣ ಸ್ವಲ್ಪ ನೋಡ್ಕೊಂಡು ಮಾತಾಡೋ ಅನ್ನೋದು
ಕೆಲವರು ಸಜೆಷನ್ ಕೊಡ್ತಾ ಇದ್ರೆ, ಮತ್ತೆ ದರ್ಶನ್ ಸರ್ ತಗಡು ಅನ್ನೋದ್ ಬಗ್ಗೆ, ಅದಾದ್ಮೇಲೆ ಜಗ್ಗೇಶ್ ಅವರು ಕಿತ್ತೋದ್ನ ಮಗ ಅಂತ ಹೊರತು ಸಂತೋಷ್ ಕರೆದಕ್ಕೆ ನಿಮ್ಮ ಅಭಿಪ್ರಾಯ ಏನಿದೆ? ಅವ್ರು ಮಾತಾಡಿದ ಸರಿ ಇದೆಯಾ ಇಲ್ಲ ತಪ್ಪಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.